ಚಾನಲ್ ಸೇಫ್ ಆಗಿರಬೇಕು ಅಂತಂದ್ರೆ ಈ ಸೆಟ್ಟಿಂಗ್ಗಳನ್ನ ಕಂಪಲ್ಸರಿ ಮಾಡಬೇಕು. ಇದನ್ನ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದ್ರೆ ನಿಮ್ಮ ಚಾನಲ್ ಬೇರೆ ಯಾರು ಹ್ಯಾಕ್ ಮಾಡೋದಕ್ಕಾಗಲ್ಲ. ಯಾರಾದರೂ ಇವಾಗ ನಿಮಗೆ ಇಷ್ಟ ಇಲ್ಲದವರು ಅಂಥವ್ರು ಏನಾದರೂ ನಿಮ್ಮ ಚಾನಲ್ನ ಯೂಸ್ ಮಾಡಿಕೊಂಡು ಮಿಸ್ಯೂಸ್ ಮಾಡ್ಕೊಳೋದು ಈ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಯಾವ್ಯಾವ ಸೆಕ್ಯೂರಿಟಿ ಸೆಟ್ಟಿಂಗ್ಗಳಿದಾವೆ ಅದನ್ನ ಯಾವ ರೀತಿ ನಾವು ಚೆಕ್ ಮಾಡೋದು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಒಂದೊಂದು ಪಾಯಿಂಟು ಇಂಪಾರ್ಟೆಂಟ್ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದರೆ ಅವರಿಗೂ ಇದು ಈ ವಿಡಿಯೋನ ಕಳಿಸಿ, ಅವರಿಗೂ ಹೆಲ್ಪ್ ಆಗುತ್ತೆ. ಮೇನ್ ಆಗಿ ಫಸ್ಟ್ ನೀವು ಮಾಡಬೇಕಾಗಿರುವಂಥ ಕೆಲಸ, ನೀವು ಪಾಸ್ವರ್ಡ್ಗಳನ್ನ ಯೂಸ್ ಮಾಡ್ತಿರಲ್ವಾ ಯೂಟ್ಯೂಬ್ಗಾಗಿರ್ಬೋದು, ನೀವು ಜಿಮೇಲ್ ಅಕೌಂಟ್ನಲ್ಲಿ ಪಾಸ್ವರ್ಡ್ಗಳನ್ನೆಲ್ಲ ಹಾಕ್ತಿರಲ್ವಾ, ಅದನ್ನ ಕರೆಕ್ಟಾಗಿ ನೀವು ಯೂಸ್ ಮಾಡುವಾಗ ನಿಮ್ಮದೇ ಡೇಟ್ ಆಫ್ ಬರ್ತ್ ಹಾಕೋದು, ಇಲ್ಲ ನೇಮ್ ಹಾಕೋದು, ನಿಮ್ಮ ಚಾನಲ್ ನೇಮ್ ಹಾಕೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಅದು ತುಂಬ ಸೆಕ್ಯೂರ್ ಆಗಿರುವಂತಹ ಪಾಸ್ವರ್ಡ್ಗಳು. ಆ ಪಾಸ್ವರ್ಡ್ಗಳನ್ನ ನೀವು ಯಾರಿಗೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಬರೀ ಯೂಟ್ಯೂಬ್ ಚಾನಲ್ಗೆ ಅಂತಲ್ಲ, ಬೇರೆ ಯಾವ ವಿಷಯದಕ್ಕೂ ನಿಮ್ಮ ಜಿಮೇಲ್ನ ಪಾಸ್ವರ್ಡ್ನ ಯಾರಿಗೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟೋ ಜನ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ನೆನಪಲ್ಲಿರಲಿ ಅಂತ ನಿಮ್ಮ ಪಾಸ್ವರ್ಡ್ ಏನಾದರೂ ಇತ್ತು, ಯೂಟ್ಯೂಬ್ ಪಾಸ್ವರ್ಡ್ ಆಗಿರ್ಬೋದು, ಜಿಮೇಲ್ ಪಾಸ್ವರ್ಡ್ ಆಗಿರ್ಬೋದು, ಅವನ್ನೆಲ್ಲ ನೀವು ಯಾರಿಗೂ ಶೇರ್ ಮಾಡಲೇಬೇಡಿ. ಆವಾಗ ನಿಮ್ಮ ಚಾನಲ್ಲು ಸೇಫ್ ಆಗಿರುತ್ತೆ. ನೆನಪಲ್ಲಿರಲಿ, ನೀವು ಒಂದು ವೇಳೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮಿನಿಮಮ್ 10 to 12 ನಂಬರ್ಸ್ ಆದರೂ ಇರಲಿ, ಆಲ್ಫಾಬೆಟು, ಸ್ಮಾಲು, ಕ್ಯಾಪಿಟಲ್ಲು, ಅದನ್ನೆಲ್ಲ ಹಾಕ್ಬಿಟ್ಟು ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ. ಇಲ್ಲ ನಿಮ್ಮ ಫೋನಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ಎಲ್ಲಾದರೂ ಈ ರೀತಿ ಪಾಸ್ವರ್ಡ್ ಇದೆ ಅಂತ ಹೇಳಿ ಸೇವ್ ಮಾಡಿಟ್ಕೊಳ್ಳಿ. ಆಗ ನಿಮ್ಮ ಚಾನಲ್ಲು ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂತಹ ಹ್ಯಾಕ್ ಆಗೋದಿಲ್ಲ. ಅದಕ್ಕೆ ನೆನಪಲ್ಲಿರಲಿ, ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಪಾಸ್ವರ್ಡ್ನ ಯಾರಿಗೂ ಶೇರ್ ಮಾಡಬೇಡಿ. ಆಮೇಲೆ 2 ಸ್ಟೆಪ್ ವೆರಿಫಿಕೇಶನ್ನ ಕಂಪಲ್ಸರಿ ಮಾಡಿ. 2 ಸ್ಟೆಪ್ ವೆರಿಫಿಕೇಶನ್ ಮಾಡೋದು ಹೇಗೆ ಅಂತ ಅಂದ್ರೆ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ, ಗೂಗಲ್ ಅಕೌಂಟ್ ಇದೆ ಅಲ್ವಾ, ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀವು ಸೆಟ್ಟಿಂಗಲ್ಲಿ ಸೆಕ್ಯೂರಿಟಿ ಅಂತ ಇದೆ ಅಲ್ವಾ, ಆ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಅಂತೇಳಿ ಬರುತ್ತೆ. ಆ 2 ಸ್ಟೆಪ್ ವೆರಿಫಿಕೇಶನ್ ಇದೆ ಅಲ್ವಾ, ಆ 2 ಸ್ಟೆಪ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ನೀವಿಲ್ಲಿ ಏನು ಮಾಡಬೇಕು ಅಂತಂದರೆ, ನಿಮ್ಮ OTP ಇದೆ ಅಲ್ವಾ, ಅದರಿಂದ ನೀವು ನಿಮ್ಮ ಫೋನ್ OTPಯಿಂದ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿ, ಫೋನ್ OTPಯಿಂದ ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲು ತುಂಬ ಸೇಫ್ ಆಗಿರುತ್ತೆ. ಯಾವಾಗಲೂ 2 ಸ್ಟೆಪ್ ವೆರಿಫಿಕೇಶನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ ಹ್ಯಾಕ್ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ 2 ಸ್ಟೆಪ್ ವೆರಿಫಿಕೇಶನ್ ಮಾಡೋದನ್ನು ಮರಿಬೇಡಿ. ನೀವು ಬೇರೆ ಯಾವುದೇ ಈ ಚಾನಲ್ನ ಯೂಸ್ ಮಾಡ್ತಿರ್ಲಿ, ಯೂಟ್ಯೂಬ್ ಮಾಡ್ತಾನೆ ಇಲ್ಲದೆ ಇದ್ರು ನೀವು ಇದನ್ನ ಸೆಟ್ಟಿಂಗ್ನ ನೆನಪಲ್ಲಿ ಇಟ್ಕೋಬೇಕು. ಯಾವಾಗಲೂ 2 ಸ್ಟೆಪ್ ವೆರಿಫಿಕೇಶನ್ನ ಮಾಡಲೇಬೇಕು. ಅದಕ್ಕೆ ನಾನು ಹೇಳಿದ್ದು, ಫ್ರೆಂಡ್ಸು ಫ್ಯಾಮಿಲಿಗೆ ಯಾರಿಗಾದರೂ ಕಳಿಸೋದಿದ್ರೆ ಈ ವಿಡಿಯೋಸ್ಗಳನ್ನ ಕಳಿಸಿ, ಅವರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಮೆಸೇಜ್ಗಳಾಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅದರಲ್ಲೆಲ್ಲ ಬೇಗ ಹ್ಯಾಕ್ ಮಾಡ್ತಾರೆ. ಹ್ಯಾಕ್ ಮಾಡಿಬಿಟ್ಟು ಅದನ್ನು ಚೆಕ್ ಮಾಡ್ತಾರೆ, ಏನೇನು ನೀವು ಚಾಟ್ ಮಾಡ್ತಾ ಇದ್ದೀರಾ ಅಂತವೆಲ್ಲ ಚೆಕ್ ಮಾಡ್ತಾರೆ. ಬಟ್ ನೀವು 2 ಸ್ಟೆಪ್ ವೆರಿಫಿಕೇಶನ್, ವಾಟ್ಸಪ್ಪಲ್ಲೂ ನೀವು 2 ಸ್ಟೆಪ್ ವೆರಿಫಿಕೇಶನ್ನ ಮಾಡ್ಕೊಳ್ಬೋದು. ಅದನ್ನು ನೀವು ಸೆಟ್ಟಿಂಗಲ್ಲಿ ಹೋದರೆ ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಪಾಸ್ವರ್ಡ್, ನೀವು ಯಾವುದಾದ್ರೂ ಸ್ಟ್ರಾಂಗ್ ಪಾಸ್ವರ್ಡ್ನ ಆ್ಯಡ್ ಮಾಡಿದ್ರೆ ಆಗ ನಿಮಗೆ ಅದರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ಯಾರು ನಿಮ್ಮ ವಾಟ್ಸಪ್ ಆಗಿರ್ಬೋದು, ಚಾನಲ್ ಆಗಿರ್ಬೋದು ಹ್ಯಾಕ್ ಮಾಡಲ್ಲ. ಅದಕ್ಕೆ ನೆನಪಲ್ಲಿರಲಿ. ನಿಮಗೊಂದು ವೇಳೆ ವಾಟ್ಸಪ್ಪಲ್ಲಿ ಹೆಂಗೆ 2 ಸ್ಟೆಪ್ ವೆರಿಫಿಕೇಶನ್ ಮಾಡೋದು ಅಂತ ಬೇಕಾಗಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಮಾಡಿದ್ರೆ ನಾನು ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಡಿವೈಸ್ನ ಚೆಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಚಾನಲಲ್ಲಿ ನಿಮ್ಮದು ಬಿಟ್ಟು ಬೇರೆ ಯಾವುದಾದ್ರೂ ಡಿವೈಸ್ ಏನಾದರೂ ಅಲ್ಲಿ ಸೈನ್ ಇನ್ ಆಗಿದೆಯಾ ಅಂತೇಳಿ ಚೆಕ್ ಮಾಡಿ. ಒಂದು ವೇಳೆ ಹಾಗೇನಾದರೂ ಆಗಿತ್ತು ಅಂತಂದರೆ ಇಮಿಡಿಯೇಟ್ ಆಗಿ ನಿಮ್ಮ ಚಾನಲ್ನ ಸೈನ್ ಔಟ್ ಮಾಡಿಬಿಡಿ. ಸೈನ್ ಔಟ್ ಮಾಡಿಬಿಟ್ಟು ಆಮೇಲೆ ಸೈನ್ ಇನ್ ಮಾಡ್ಕೋಬೋದು. ಅದಕ್ಕೆ ಆದಷ್ಟು ನೆನಪಲ್ಲಿರಲಿ. ಇದನ್ನು ಅಷ್ಟೇ, ಗೂಗಲ್ ಅಕೌಂಟ್ಗೆ ಹೋಗಿ, ಸೆಕ್ಯೂರಿಟಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿ ಎಷ್ಟು ನಂಬರ್ ಆಫ್ ಡಿವೈಸು ನಿಮ್ಮ ಇದರಲ್ಲಿ ಫೋನಲ್ಲಿ ಇದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಮಿಡಿಯೇಟ್ ಆಗಿ ಸೈನ್ ಔಟ್ ಮಾಡಿಬಿಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲು ಸೇಫ್ ಆಗಿರುತ್ತೆ. ನೆನಪಲ್ಲಿರಲಿ, ನೀವೇನೇನೋ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು ಬೇರೆಯವ್ರದ್ದೆಲ್ಲ ಹ್ಯಾಕ್ ಮಾಡೋದು ಅಂಥದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂಥವೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಜೆನ್ಯೂನ್ ಆಗಿದ್ರೆ ನಿಮ್ಗೆ ಸಬ್ಸ್ಕ್ರೈಬರು ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಆದಷ್ಟು ನಿಮ್ಮ ಮಾಡುವಂಥ ಕೆಲಸನ ಅದನ್ನು ಒಳ್ಳೆ ರೀತಿಲಿ ಮಾಡಿ. ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ನೀವೊಂದು ಮನಿ ಅರ್ನಿಂಗ್ ಮಾಡಬೇಕು. ನಿಮ್ಮದೇನೋ ಕಷ್ಟ ಇರುತ್ತೆ, ಆ ಕಷ್ಟ ತೀರಿಸ್ಕೊಳ್ತಿರ್ಬೇಕು ಅಂತಂದರೆ ಒಂದು ಎಕ್ಸ್ಟ್ರಾ ಯಾವುದಾದ್ರೂ ಸೋರ್ಸ್ ಬೇಕು ಅಂತ ಹೇಳಿ ನೀವು ಇದನ್ನು ಮಾಡಿರ್ತೀರ. ಅದಕ್ಕೆ ಆದಷ್ಟು ಬೇರೆ ಏನು ನೀವು ಮಿಸ್ಯೂಸ್ಗಳನ್ನ ನೀವು ಮಾಡೋದಕ್ಕೆ ಹೋಗ್ಬಿಡಿ. ಬೇರೆಯವರಿಗೂ ಅಷ್ಟೇ
ಅಷ್ಟೇ ನಿಮ್ಮ ಚಾನಲ್ ಯಾರಾದರೂ ಬೇರೆಯವ್ರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಆಗ ನಿಮ್ಮ ಚಾನಲ್ನ ಯಾವ ರೀತಿ ಸೆಕ್ಯೂರಿಟಿ ಸೆಟ್ಟಿಂಗ್ಗಳನ್ನ ಮಾಡಿಕೊಂಡು ಸೇಫಾಗಿ ಇಟ್ಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೆಕ್ಯೂರಿಟಿ ಅಲರ್ಟ್ನ ನೀವು ಆನ್ ಮಾಡಿ ಇಟ್ಕೊಳ್ಳಿ. ಅದನ್ನ ಟರ್ನ್ ಆನ್ ಮಾಡೋದ್ರಿಂದ ಈಗ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ಯಾಕಂತ ಹೇಳಿದ್ರೆ ನೀವು ಸೆಕ್ಯೂರಿಟಿ ಅಲರ್ಟ್ನ ಆನ್ ಮಾಡ್ಕೊಳ್ಳೋದ್ರಿಂದ ಬೇರೆ ಯಾರಾದರೂ ನಿಮ್ಮ ಚಾನಲ್ನ ಲಾಗಿನ್ ಮಾಡ್ತಾ ಇದ್ದಾರೆ ಅಂಥದ್ದೇನಾದರೂ ಆಯಿತು ಅಂದರೆ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಇದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ. ಆಗ ನೀವು ಅದನ್ನು ರಿಜೆಕ್ಟ್ ಮಾಡ್ಬೋದು, ನೀವು ಅದನ್ನು ಏನಾದರೂ ಇದ್ದರೆ ಅಲ್ಲಿ ವಾರ್ನ್ ಮಾಡ್ಬೋದು, ಆ ರೀತಿ ಎಲ್ಲ ಮಾಡ್ಬೋದು. ಅದಕ್ಕೆ ಆದಷ್ಟು ನಿಮ್ಮ ಚಾನಲ್ ಸೇಫ್ ಆಗಿರಬೇಕು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಅಲರ್ಟ್ನ ಆನಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಜಿಮೇಲ್ ಇರುತ್ತಲ್ವಾ, ಜಿಮೇಲು ಅಷ್ಟೇ ಅದ್ರದ್ದು ಅಲರ್ಟ್ ಏನಾದರೂ ಇದ್ರೆ ಅದನ್ನೆಲ್ಲ ನೀವು ಆನಲ್ಲಿ ಇಟ್ಕೊಳ್ಬೇಕು. ಯಾವ್ದಾದ್ರು ಫೇಕ್ ಆಗಿ ಬರ್ತಾ ಇರುತ್ತೆ ಅದನ್ನೆಲ್ಲ ನೀವು ಬಳಸೋದಕ್ಕೆ ಹೋಗಬೇಡಿ. ಆದಷ್ಟು ಸೇಫ್ ಆಗಿರಲಿ. ನಾನು ಮುಂದೆ ಹೇಳ್ತೀನಿ ಅದು ಯಾವ ರೀತಿ ಜಿಮೇಲ್ ಅಕೌಂಟ್ನಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ. ನಾನಿಲ್ಲಿ ಕಂಪ್ಲೀಟಾಗಿ ಸೈಡಲ್ಲಿ ಹಾಕಿರ್ತೀನಿ. ಚಾನಲ್ ಇದೆ ಅಲ್ವಾ ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿ ಒಂದು ವೇಳೆ ನೀವು ಯಾರಿಗಾದರೂ ಬೇರೆಯವರಿಗೆ ತಮ್ನೇಲ್ ಕ್ರಿಯೇಟ್ ಮಾಡೋದಕ್ಕೆ ಅಂಥದ್ದು ಏನಕ್ಕಾದ್ರು ಕೊಟ್ಟಿದ್ದೀರಾ ಅಂತಂದರೆ ಡೈರೆಕ್ಟಾಗಿ ಪಾಸ್ವರ್ಡ್ ಕೊಡೋದಕ್ಕೆ ಹೋಗಬೇಡಿ. ಅದ್ರ ಬದಲು ನೀವಲ್ಲಿ ಮ್ಯಾನೇಜರ್ ಅಂತ ಇದೆಯಲ್ಲ, ಪರ್ಮಿಷನಲ್ಲಿ ಮ್ಯಾನೇಜರ್ನ ಆ್ಯಡ್ ಮಾಡಿ. ಯಾವುದಾದ್ರೂ ಒಬ್ರದ್ದು ಅದ್ರಿಗೆ ಆ್ಯಡ್ ಮಾಡೋದ್ರಿಂದ ಡೈರೆಕ್ಟಾಗಿ ಅವ್ರು ತೊಗೊಳ್ಬೋದು. ಆವಾಗ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ನೀವು ಇವಾಗ ಒಬ್ಬರಿಗೆ ಪಾಸ್ವರ್ಡ್ ಕೊಟ್ಟಿದ್ದೀರಾ ಅಂತ ಅಂದರೆ ಒಂದು ವೇಳೆ ಅವ್ರ ಜೊತೆ ಇನ್ಯಾರು ಇರ್ತಾರೆ, ಅಲ್ಲಿ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಬೋದು. ಅದಕ್ಕೆ ಆದಷ್ಟು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಯಾರಿಗಾದ್ರೂ ನೀವು ಯೂಟ್ಯೂಬ್ ಚಾನಲ್ದು ಅಲ್ಲಿ ನಿಮ್ಮ ಪಾಸ್ವರ್ಡು ಅಂಥದ್ದು ಏನಾದರೂ ಕೊಡ್ತಾ ಇದ್ದೀರಾ ಅಂತಂದರೆ ಅದ್ರ ಬದಲು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ, ಅಲ್ಲಿ ಪರ್ಮಿಷನ್ಸಲ್ಲಿ ಹೋಗಬೇಕಾಗುತ್ತೆ. ಪರ್ಮಿಷನ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಚೇಂಜ್ ಮಾಡಬೇಕಾಗುತ್ತೆ. ಆಗ ಅಲ್ಲಿ ಮ್ಯಾನೇಜರ್ದು ನೇಮ್ ನೀವು ಚೇಂಜ್ ಮಾಡೋದ್ರಿಂದ ಆಗ ನಿಮಗೆ ಅವರಿಗೆ ಡೈರೆಕ್ಟಾಗಿ ಅವ್ರು ಬೇಕಾದರೆ ಆಕ್ಸೆಸ್ ತಗೋಬೋದು. ಆವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ನೀವು ಹಂಗೆ ಕೊಡಲಿಲ್ಲ, ಡೈರೆಕ್ಟಾಗಿ ನೀವು ಪಾಸ್ವರ್ಡು ಎಲ್ಲರ ಎದುರುಗಡೆ ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ದೀರಾ ಅಂತಂದರೆ ಕೆಲವೊಬ್ರು ಮಿಸ್ಯೂಸ್ ಮಾಡ್ಕೊಳ್ಬೋದು. ಅದನ್ನ ನೆನಪಲ್ಲಿ ಇಟ್ಕೊಂಡು ಆದಷ್ಟು ಯಾರು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಂತ ಅಂದರೆ ನೀವು ಚಾನಲ್ನ ಸೇಫಾಗಿ ಇಟ್ಕೊಳ್ಬೇಕು ಅಂತಂದರೆ ನೀವು ಪಾಸ್ವರ್ಡ್ನ ಕೊಡೋ ಬದಲು ಅಲ್ಲಿ ಮ್ಯಾನೇಜರ್ನ ಆ್ಯಡ್ ಮಾಡ್ಬೋದು. ಯಾರನ್ನಾದ್ರೂ ನೀವು ಆ್ಯಡ್ ಮಾಡೋದಾದರೆ ಅಲ್ಲಿ ಒಬ್ಬರೇ ಓನರ, ಇನ್ಯಾರನ್ನಾದ್ರೂ ಆ್ಯಡ್ ಮಾಡಬೇಕು ಅಂತ ಅಂದರೆ ಅಲ್ಲಿ ಆ್ಯಡ್ ಮಾಡ್ಬೋದು. ನಿಮಗೆ ಬೇಡದೇ ಇರುವಂಥ ಆ್ಯಪ್ಸ್ಗಳನ್ನ ಫಸ್ಟು ರಿಮೂವ್ ಮಾಡಿ. ಥರ್ಡ್ ಪಾರ್ಟಿ ಆ್ಯಪ್ಸ್ಗಳೆಲ್ಲ ಇರ್ತವೆ, ಯಾವ್ದಾವುದೋ ನೀವು ಡೌನ್ಲೋಡ್ ಮಾಡಿರ್ಬೋದು, ಮನೇಲಿ ಯಾರಾದರೂ ಡೌನ್ಲೋಡ್ ಮಾಡಿರ್ಬೋದು. ಅಂತ ಅನ್ವಾಂಟೆಡ್ ಯಾವುದು ಬೇಡ ಆಗಿರುವಂತಹ ಯಾವುದಾದ್ರೂ ಆ್ಯಪ್ಸ್ಗಳಿದಾವೆ ಅಂದರೆ ಮೊದಲು ಅದನ್ನ ರಿಮೂವ್ ಮಾಡಿ. ವೆಬ್ಸೈಟ್ಗಳನ್ನ ನೀವು ಯಾವುದಾದ್ರೂ ಲಾಗಿನ್ ಮಾಡಿರ್ತೀರಾ, ವೆಬ್ಸೈಟು ಅದರಿಂದ ನೀವೆಲ್ಲ ನೋಟಿಫಿಕೇಶನ್ ಎಲ್ಲ ಅಲೋ ಮಾಡಿರ್ತೀರಾ, ಅವೆಲ್ಲ ನಿಮ್ಗೆ ಗೊತ್ತಿರಲ್ಲ. ನಾನು ಇದನ್ನ ಮಾಡಿದ್ದೀನಿ, ಅದು ತಪ್ಪು ಮಾಡಿದ್ದೀನಿ, ಇದು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಗೊತ್ತಿರಲ್ಲ. ಇದನ್ನ ನೀವೇನು ಮಾಡಬೇಕು ಅಂತಂದರೆ ಗೂಗಲ್ ಅಕೌಂಟಲ್ಲಿ ಹೋಗ್ಬಿಟ್ಟು ಸೆಕ್ಯೂರಿಟಿಗೆ ಹೋಗಬೇಕು. ಅಲ್ಲಿ ಥರ್ಡ್ ಪಾರ್ಟಿ ಆಕ್ಸಿಸ್ ಅಂತ ಇದೆ ಅಲ್ವಾ, ಆ ಥರ್ಡ್ ಪಾರ್ಟಿ ಆಕ್ಸಿಸ್ನ ಅಲ್ಲಿ ಹೋಗಿ ನೀವು ಯಾವುದಾದ್ರೂ ಅನ್ವಾಂಟೆಡ್ ಯಾವುದಾದ್ರೂ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಫಸ್ಟು ರಿಮೂವ್ ಮಾಡಿ. ವೆಬ್ಸೈಟ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ರಿಮೂವ್ ಮಾಡಿ. ಇದನ್ನು ಮಾಡೋದ್ರಿಂದ ನಿಮ್ಮ ಚಾನಲ್ಲು ಬೇರೆಯವರಿಗೆ ಸಡನ್ನಾಗಿ ಇವಾಗ ಆಕ್ಸೆಸ್ ಅಲ್ಲ, ನೀವು ಅಲೋ ಮಾಡಿರ್ತೀರಾ, ಅದು ನಿಮ್ಗೆ ಗೊತ್ತಾಗಲ್ಲ. ಯಾವುದಾದ್ರೂ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಡಿನೇ ಅಲೋ ಅಂತ ಇರುತ್ತಲ್ವಾ, ಆಗ ನೀವೆಲ್ಲದಕ್ಕೂ ಅಲೋ ಮಾಡ್ಕೊಂಡು ಹೋಗಿರ್ತೀರಾ. ಅದಕ್ಕೆ ಆದಷ್ಟು ಅದನ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಫಸ್ಟು ಸೆಕ್ಯೂರಿಟಿನಲ್ಲಿ ಅಲ್ಲಿ ಈ ಥರ್ಡ್ ಪಾರ್ಟಿ ಆಕ್ಸೆಸ್ ಇದೆ ಅಲ್ವಾ, ಅಲ್ಲಿ ರಿಮೂವ್ ಮಾಡಿದ್ರೆ ಆಗ ನಿಮ್ಗೆ ಯಾವ್ದಾವ್ದು ಇದೆ, ಏನೇನು ಮಾಡ್ತಾ ಇದ್ದೀನಿ ಎಲ್ಲ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ನಾನು ಇಷ್ಟೆಲ್ಲ ಡೌನ್ಲೋಡ್ ಇಷ್ಟೆಲ್ಲ ಮಾಡಿದ್ನ ಅಂತೇಳಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಅದಕ್ಕೆ ಆದಷ್ಟು ಅದನ್ನೆಲ್ಲ ರಿಮೂವ್ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಸೇಫ್ ಆಗಿರುತ್ತೆ. ನೀವು ಚಾನಲ್ ಎಲ್ಲ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಮಾನಿಟೈಸೇಷನ್ ಆದಮೇಲೆ ನಿಮ್ಗೆ ಕೆಲವೊಂದು ಇಮೇಲ್ಸ್ಗಳು ಬರ್ತವೆ. ನಾನು ಅವಾಗನೇ ಇಮೇಲ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಸಸ್ಪಿಷಿಯಸ್ ಇಮೇಲ್ಸ್ ಬರ್ತಾವಲ್ವಾ, ಆ ಇಮೇಲ್ಸ್ಗಳನ್ನ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಅದು ಏನೋ ಪ್ರಮೋಷನ್ಸ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ನಿಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಡ್ತೀವಿ, ವ್ಯೂಸ್ ಚೆನ್ನಾಗಿ ಬರೋಂಗೆ ಮಾಡ್ಕೊಡ್ತೀವಿ, ಈ ರೀತಿ ಕೆಲವೊಂದು ಮೇಲ್ಸ್ಗಳು ಬರ್ತಾನೆ ಇರ್ತವೆ. ಅದನ್ನೆಲ್ಲ ನೀವು ಇಗ್ನೋರ್ ಮಾಡಿ. ನಿಮ್ಗೆ ಒಂದು ವೇಳೆ ಅದು ಯೂಟ್ಯೂಬ್ ಕಡೆಯಿಂದನೇ ಬರಬೇಕು ಅಂತ ಅಂದರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮ್ಗೆ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಬರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬೋದು. ನನಗೇನೋ ಬಂದಿದೆ ಅದರಿಂದ ನಾನು ಜಿಮೇಲಲ್ಲಿ ಚೆಕ್ ಮಾಡ್ಕೊಳ್ಬೋದು ಅಂತ ಚೆಕ್ ಮಾಡ್ಬೋದು. ಆದರೆ ಇವ್ರು ಏನಾಗುತ್ತೆ ಅಂತ ಅಂದರೆ ಈಗ ಕೆಲವೊಂದು ಚಾನಲ್ಗಳು ಇಮಿಡಿಯೇಟಾಗಿ ಡಿಲೀಟ್ ಆಗ್ತವೆ. ಅದೆಲ್ಲ ಯಾಕಾಗುತ್ತೆ ಅಂತ ಅಂದರೆ ಈ ಥರ್ಡ್ ಪಾರ್ಟಿಯಲ್ಲಿ ಇರ್ತಾರಲ್ವ,
ಹ್ಯಾಕ್ ಮಾಡೋರು ಅಂಥವರೆಲ್ಲ ಏನು ಮಾಡ್ತಾರೆ ಅಂದರೆ ನಿಮ್ಮ ಚಾನಲ್ಗಳನ್ನ ಚಿಕ್ಕ ಚಿಕ್ಕ ಚಾನಲ್ಗಳನ್ನ ಹ್ಯಾಕ್ ಮಾಡೋದು ಅಂಥದ್ದೆಲ್ಲ ಮಾಡ್ತಾರೆ. ಅದಕ್ಕೆ ಆದಷ್ಟು ನೀವು ಹುಷಾರಾಗಿರಬೇಕು ಅಂತಂದರೆ ಇವೆಲ್ಲ ಸೆಟ್ಟಿಂಗ್ಗಳನ್ನ ನೀವು ಮಾಡ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ಇಮೇಲ್ಸಲ್ಲಿ ನಿಮ್ಗೆ ಯಾವುದೇ ಇಮೇಲ್ಸ್ ಬರಲಿ ಅಲ್ಲಿ ನಿಮ್ಮ ಪ್ರಮೋಷನ್ಸ್ ಅಂತ ಇದ್ರೆ ಅದು ಜೆನ್ಯೂನಾ ಇಲ್ಲ ಏನು ಅಂತೇಳಿ ತಿಳ್ಕೊಂಡ್ಬಿಟ್ಟು ಆಮೇಲೆ ನೀವು ಅದರಲ್ಲಿ ಚಾಟ್ ಮಾಡೋಕ್ಕೆ ಮುಂದುವರಿರಿ. ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ ರಿಪ್ಲೈ ಮಾಡೋದು, ನಿಮ್ಮ ಅಕೌಂಟ್ನ ಕೊಡೋದು, ನಿಮ್ಮ ಪಾಸ್ವರ್ಡ್ನ ಕೊಡೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಅದು ಜೆನ್ಯೂನಾಗಿ ನನಗೆ ಬಂದಿದೆಯಾ, ಯಾವುದಾದ್ರೂ ಫೇಕ್ ಅದು ಅಂತೆಲ್ಲ ನೀವು ಚೆಕ್ ಮಾಡಿಕೊಂಡು ಆಮೇಲೆ ನೀವು ವಿಡಿಯೋಸ್ಗಳನ್ನ ಅವರಿಗೆ ಏನಾದರೂ ಶೇರ್ ಮಾಡೋದಿದ್ರೆ ಆಮೇಲೆ ಶೇರ್ ಮಾಡಿ. ಅಷ್ಟೋ ತನಕ ಯಾರಿಗೂ ನೀವು ರಾಂಗ್ ಆಗಿ ಏನೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಏನೇ ಪ್ರಮೋಷನ್ಸ್ ಬಂದರೂ ಅವೆಲ್ಲ ಪ್ರಮೋಷನ್ಸ್ಗಳು ಎಲ್ಲವೂ ಜೆನ್ಯೂನ್ ಆಗಿ ಇರಲ್ಲ. ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಯಾರು ನಿಮ್ಮನ್ನ ಹ್ಯಾಕ್ ಮಾಡ್ಬೋದು, ಮಿಸ್ಯೂಸ್ ಮಾಡ್ಬೋದು. ಅದಕ್ಕೆ ನಿಮ್ಮ ಚಾನಲ್ನ ಹಾಳಾಗಬಾರ್ದು ಅಂತಂದರೆ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಈ ಸೆಟ್ಟಿಂಗ್ಗಳನ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಮತ್ತೆ ಬೇರೆ ಬೇರೆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ನನಗೂ ಮೋಟಿವೇಶನ್ ಸಿಗುತ್ತೆ. ಈ ವಿಡಿಯೋ ಏನು ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಬೇರೆ ಬೇರೆ ವಿಡಿಯೋಸ್ಗಳನ್ನ ಹಾಕ್ಬೋದು. ಅದಕ್ಕೆ ಆದಷ್ಟು ಸಪೋರ್ಟ್ ಮಾಡಿ. ಯಾವಾಗಲೂ ಹೀಗೆ ಖುಷಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.